ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ಅಮರನಾಥ್ ಯಾತ್ರೆ ಮುಗಿಸಿಕೊಂಡು ಬಂದು ಸೂಪರ್ ಆಗಿದ್ದೀನಿ. ದೇವರ ದಯದಿಂದ ಆ ಯಾತ್ರೆ ಮಾಡುವ ಸೌಭಾಗ್ಯ ಇತ್ತೇನೋ, ಹಾಗೂ ಹೆತ್ತವರ ಒಂದು ಪುಣ್ಯದಿಂದ ಹಾಗೂ ಆ ದೇವರ ಒಂದು ಆಶೀರ್ವಾದದಿಂದ ಎಲ್ಲವೂ ಸೇರಿ ಎಲ್ಲವೂ ನನಗೆ ಅದೊಂದು ಯಾತ್ರೆ ಮಾಡುವ ಒಂದು ಅನುಭವ. ಫ್ರೆಂಡ್ಸ್, ಯಾತ್ರೆ ಅಂದ ತಕ್ಷಣ ನನಗೆ ನೆನಪಿ ಬರೋದು ಇದೇ ಅಮರನಾಥ ಯಾತ್ರೆಯಲ್ಲಿ, ಅಂದರೆ ಸುರಕ್ಷಿತವಾಗಿ ಹೋಗಿ ಬರುವಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ. ಯಾಕೆಂದರೆ ನಾನು ಇದನ್ನು ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆ ಅಮರನಾಥ್ ಯಾತ್ರೆಯಲ್ಲಿ ಕೆಲವರು ಅರ್ಧಕ್ಕೆ ಹೋಗಿ ಬಂದವರಿದ್ದಾರೆ. ಇನ್ಫ್ಯಾಕ್ಟ್ ಬೇಸ್ ಕ್ಯಾಂಪಿಗೆ ಹೋಗಿ, ಬೇಸ್ ಪಾಯಿಂಟಿಗೆ ಹೋಗಿ ವಾಪಸ್ ಕಳಿಸಿದವರಿದ್ದಾರೆ. ಅಂದರೆ ಏಕ್ದಮ್ ಅಲ್ಲಿಯ ಒಂದು ವೆದರ್ ಚೇಂಜ್ ಆಗುತ್ತೆ. ಇನ್ಫ್ಯಾಕ್ಟ್ ಇವತ್ತು ಒಂದು 4 days ಬ್ಯಾಕ್ ನನಗೆ ಬಂದ ಇನ್ಫಾರ್ಮೇಷನ್, ಅವರು ಒಂದು ಒರಿಸ್ಸಾದ ಒಂದು ವ್ಯಕ್ತಿ ಮೇಲೆ ಹೋಗಿದ್ದಾರೆ. ಇನ್ನೇನು ಒಂದು ಸ್ಟೆಪ್, ಒಂದು 4-5 ಸ್ಟೆಪ್ ಹತ್ತಲಿಕ್ಕಿದೆ. ಬಟ್ ಅವರು ಅಲ್ಲಿ ಹೋಗ್ಲಿಕ್ಕೆ ಆಗದೆ ಆಕ್ಸಿಜನ್ ಪ್ರಾಬ್ಲಮ್ ಆಗಿ, ಉಸಿರಾಟದ ತೊಂದರೆ ಆಗಿ ಅವರು ಅಲ್ಲೇ ಡೆತ್ ಆದ್ದು ಇದೆ. ಇದೊಂದು 4 days ಬ್ಯಾಕಿನ ಒಂದು ಇನ್ಫಾರ್ಮೇಷನ್ ನನಗೆ ಬಂದಿದ್ದು. ಸೊ ಹಾಗಾಗಿ ಯಾವುದೇ ತೊಂದರೆ ಇಲ್ಲದೆ ನಾವು ಅಮರನಾಥ್ ಯಾತ್ರೆಯನ್ನು ಮುಗಿಸಿಕೊಂಡು ಬಂದಿದ್ದು ಜೈ ಭೋಲೆನಾಥ್ ಅಂತ ಹೇಳ್ಬೋದು. ಫ್ರೆಂಡ್ಸ್, ಅದ್ರ ಬಗ್ಗೆ ನಾನು 2 ವಿಡಿಯೋದಲ್ಲಿ ಹಿಂದೆ ನಿಮಗೆ ಈಗಾಗಲೇ ಹೇಳಿದ್ದೇನೆ. ಹೇಗೆ ಹೋಗಬೇಕು, ಏನೆಲ್ಲ ಪ್ರಿಪರೇಷನ್ ಮಾಡ್ಕೋಬೇಕು, ಇವನ್ ಮೆಂಟಲಿ ಇರ್ಬೋದು, ಫಿಸಿಕಲಿ ಇರ್ಬೋದು, ಯಾವ ರೀತಿ ಹೋಗಬೇಕು, ವೇ ಹೇಗಿದೆ ಅಲ್ಲ ಅಂತ ನೀವು ನೋಡಿರ್ತೀರಾ. ಮತ್ತು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾರು ಮಾಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಪದೇ ಪದೇ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ನನ್ನ ಕೇಳ್ತಾರೆ ವಿಡಿಯೋ ಮಾಡೋದು ಏನು ನಿಮಗೆ ಅಷ್ಟು ದುಡ್ಡು ಬಂತ ಹೇಳಿ. ಯಾವುದೇ ದುಡ್ಡಿನ ಉದ್ದೇಶಕ್ಕೆ ನಾನು ಯಾವುದೇ ಯೂಟ್ಯೂಬ್ ಚಾನಲನ್ನು ನಾನು ಮಾಡ್ತಾ ಇಲ್ಲ. ನನಗೆ ಒಂದು ಖುಷಿ ಅಂದರೆ, ನನಗೆ ಏನು ವಿಷಯ ಗೊತ್ತಿದೆಯೋ, ನನಗೆ ಯಾವ ವಿದ್ಯೆ ಗೊತ್ತಿದೆ ಅದನ್ನು 4 ಜನಕ್ಕೆ ತಿಳಿಸುವಂಥದ್ದು, ಅದರಿಂದ ಅವರಿಗೂ ಏನಾದರೂ ಪ್ರಯೋಜನ ಆದರೆ ಅದು ಖುಷಿ ನನಗೆ ಅಷ್ಟೇ. ಅದು ಬಿಟ್ಟು ಬೇರೆ ಯಾವುದೇ ಉದ್ದೇಶ ಇಲ್ಲ, ಅದಷ್ಟೇ. ಫ್ರೆಂಡ್ಸ್, ಈಗ ನಾನು ಅಮರನಾಥ್ ಯಾತ್ರೆಗೆ ಪುನಃ ಬರ್ತೇನೆ. ಅಂದರೆ ನಾವು ಕಾಲು ಕೈ ಎಲ್ಲ ಸರಿ ಇದ್ದವರು ಹೋಗೋದು ಏನು ವಿಶೇಷ ಅಲ್ಲ ಅಂತ ಹೇಳ್ಬೋದು. ಬಟ್ ಅದು ಇಲ್ಲದೆ ಇರುವಂಥವ್ರು, ನಾನು ಇವರ ಬಗ್ಗೆ ವಿಕಲಚೇತನರು ಅಂತ ಹೇಳೋಲ್ಲ ಅಥವಾ ಹ್ಯಾಂಡಿಕ್ಯಾಪ್ಡ್ ಅಂತಲ್ಲ, ಇದು ವಿಶೇಷ ವ್ಯಕ್ತಿ ಒಬ್ಬರು ನಮ್ಮ ಜೊತೆ ಅಮರನಾಥ್ ಯಾತ್ರೆಗೆ ಬಂದಿದ್ರು. ಇವರು ಕುಂದಾಪುರದವರು, ವಿದ್ಯಾ ಅಂತೇಳಿ. ಬನ್ನಿ ಅವರನ್ನು ಮಾತಾಡ್ಸೋಣ. ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ, ಹಾಗೆ ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ಈ ವಿಡಿಯೋದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ನೋಡಿರುವಂಥ 1-2 ಪ್ಲೇಸ್ಗಳನ್ನು ನಾನು ಹಾಕಿದ್ದೇನೆ. ದಾಲ್ ಲೇಕ್ ಇರ್ಬೋದು. ಸೊ ಬನ್ನಿ ಅವರನ್ನು ಮಾತಾಡ್ಸೋಣ. ಜೀವನದಲ್ಲಿ ಎಲ್ಲ ಇದ್ದು ಏನೋ ಒಂದು ಕಳ್ಕೊಂಡ್ರೆ ಎಲ್ಲವೂ ಹೋಯಿತು ಅನ್ನೋವಾಗ ಬದುಕುವವರ ಮಧ್ಯೆ ನೋಡಿ ಇವರನ್ನು, ಎಲ್ಲರಿಗೂ ಒಂದು ಮಾದರಿಯಾಗಿ ನಿಲ್ತಾರೆ ವಿದ್ಯಾ ಅವರು. ಯಾರಿಗೂ ಯಾವುದಕ್ಕೂ ತಗ್ಗದೆ, ಅಂದರೆ ಬಗ್ಗದೆ ತನ್ನ ಛಲದಿಂದನೇ ಬದುಕ್ತಾ ಇರುವಂತಹ, ನೋಡಿ ಎಷ್ಟು ಖುಷಿಯಾಗುತ್ತೆ ಇವರನ್ನ ಮಾತಾಡಿಸಿದ್ರೆ. ಬನ್ನಿ ಅವರು ಏನು ಹೇಳ್ತಾರೆ, ಯಾಕೆ ಹೀಗಾಯಿತು ಎಲ್ಲವನ್ನ ಕೇಳೋಣ ಬನ್ನಿ. ನಮಸ್ತೆ ವಿದ್ಯಾ. ವಿದ್ಯಾ, ಓಕೆ. ಇವರು ವಿದ್ಯಾ ಅಂತ ಕುಂದಾಪುರದಿಂದ ಬಂದಿದ್ದಾರೆ. ನಾವೆಲ್ಲ ಸೇರಿ ಈಗ ಅಮರನಾಥ್ ಯಾತ್ರೆಗೆ ಹೋಗ್ತಾ ಇದ್ದೀವಿ. ಒಂದು ಖುಷಿ ಅಂದರೆ ನನಗೆ ಈ ವಿಡಿಯೋದಲ್ಲಿ ನಾನು ಮಾಡ್ತಾ ಇರೋದು, ಹಲವಾರು ನನ್ನ ವಿಡಿಯೋಗಳನ್ನು ನೋಡಿದ್ದೀರಾ. ಪ್ರತಿಯೊಂದು ವಿಡಿಯೋದಲ್ಲಿ ಒಂದು ವಿಷಯದೊಂದಿಗೆ ನಾನು ಬರ್ತಾ ಇದ್ದೀನಿ. ಈ ಅಮರನಾಥ್ ಯಾತ್ರೆಯಲ್ಲಿ ಕೂಡ ನಾನು ಒಂದು ಹೊಸ ವಿಷಯದೊಂದಿಗೆ, ಒಂದು ಹೊಸ ವ್ಯಕ್ತಿಯೊಂದಿಗೆ ನಾನು ಇವತ್ತು ಮಾತಾಡಿಸ್ತಾ ಇದ್ದೀನಿ. ಅದೇನು ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ವಿಶೇಷವಾಗಿ ಹೋಗ್ತಾ ಇದ್ದೀರಾ ನೀವು, ನಿಮ್ಮ ಬಗ್ಗೆ ನನಗೆ ವಿಶೇಷವಾಗಿ ಹೇಳಿ. ನನಗಂದರೆ ಟ್ರಾವೆಲ್ ತುಂಬ ಇಷ್ಟ. ನಾನು ಹೋಗಿ ಮೊದಲಿಂದ, ಮತ್ತು ನಾನಂದರೆ ಯಾವುದು ಕೇರೇ ಮಾಡೋದಿಲ್ಲ. ಯಾರು ಏನು ಹೇಳಲಿ, ಎಂಥದೇ ಮಾಡಲಿ, ನನಗೇನು ಇಷ್ಟನೋ ನಾನು ಅದೇ ಮಾಡ್ತಾಯಿದ್ದೆ. ನನ್ನ ಟ್ರೀಟ್ಮೆಂಟ್ ಮಾಡಿದ ಡಾಕ್ಟ್ರು ಸಹ ಹಾಗೆ ಹೇಳಿ, ನಿನ್ಗೆ ಬೇಕಾದ್ರೆ ನೀನು ಹೋಗಿ, ಬೇರೆಯವರಿಗೋಸ್ಕರ ನೀನು ಬದುಕೋದಾದ್ರೆ ಮನೆಯಲ್ಲೇ ಇರು, ಇಷ್ಟೇ ಹೇಳಿ. ಅಂದರೆ ನಿನ್ಗೆ ಆಪ್ರೇಷನ್ ಆಗಿದ್ದಾಗಲಿ, ಕಾಲು ತೆಗ್ತಿದ್ದು ನಿನ್ನ ದೇಹಕ್ಕೆ, ನಿನ್ನ ಮನಸ್ಸಿಗಲ್ಲ. ಹಾಗಾಗಿ ನಿನ್ಗೆ ಏನಾಗುತ್ತೋ ಹೋಗಿ. ಹಾಗಾಗಿ ನಾನೀಗ ತುಂಬ ಅಂದರೆ ಎಲ್ಲ 5 ಜ್ಯೋತಿರ್ಲಿಂಗ ಆಗಿದೆ, ಮತ್ತು ಚಾರ್ಧಾಮ್ ಆಗಿದೆ, ಈಗ ಅಮರನಾಥ್. ಇದು ನನ್ನ ಮೋಸ್ಟ್ಲಿ ಇದು ನನ್ನ ಕನಸಾಗಿತ್ತು. ಆದರೆ ಆಗುತ್ತೋ ಇಲ್ಲೋ ಅಂತ ತುಂಬ ಇರುತ್ತೆ. ಆದರೆ ಆಗುತ್ತೋ ಇಲ್ಲೋ. ಆದರೆ ನಮ್ಮ ಮನೆ ಅಂದರೆ ಎಲ್ಲ ಬೇರೆ ಸ್ವಲ್ಪ ಜನ ಎಲ್ಲ ಹೇಳ್ತಾ ಇದ್ರು, ಏನಂದರೆ ಆಗುತ್ತಾ, ಯಾಕೆ ಅಷ್ಟು ದೂರ ಎಲ್ಲ ಅಂತೇಳಿ. ಅಂದರೆ ದೇವರು ಬಲ ಮತ್ತು ನನ್ನ ಛಲ ಎರಡರಿಂದ ನಾನೀಗ ಯಾತ್ರೆಗೆ ಹೊರಟಿದ್ದೀನಿ.
ಖಂಡಿತ. ಚಾರ್ಧಾಮ್ ಯಾತ್ರೆಗೆ ಹೋಗಿದ್ದೆ ಅಂತ ಹೇಳಿದೆ. ನಮಗೆ 21 ಕಿಲೋಮೀಟರ್ ಹತ್ತಲಿಕ್ಕೆ ಕಷ್ಟ ಆಯಿತು ಆ್ಯಸ್ ಯೂಶ್ವಲ್. ನೀವು ಹೇಗೆ ಹೋಗಿದ್ದು? ಚಾರ್ಧಾಮ್ ಅಂತ ಹೇಳಿದರೆ ನಾನು ಅದು ನನ್ನ ಅಂದರೆ ಕೇದಾರ್ ನೋಡಬೇಕಂತ ತುಂಬ ಇಷ್ಟ ಇತ್ತು. ಅಲ್ಲೂ ಹಾಗೆ ತುಂಬ ಅಂದರೆ ಕ್ಲೈಮೇಟ್ ಎಲ್ಲ ತುಂಬ ಚೇಂಜಸ್ ಇತ್ತು. ಯಾವತ್ತು ಮಳೆ, ನಾನು ಆ ಚಾರ್ಧಾಮ್ ಎಲ್ಲದನ್ನು ನೆನ್ಕೊಂಡೇ ಹೋಗಿತ್ತು. ತುಂಬ ಮಳೆ ಎಲ್ಲ ಇತ್ತು ಮತ್ತು ಕುದುರೆ ಎಲ್ಲ ಹೇಳಿದರು. ಆದರೆ ನನಗೆ ಅಂದರೆ ಹೋಗ್ತೀನಿ ಅಂತ ಧೈರ್ಯ ಇತ್ತು. ಕುದುರೆಯಲ್ಲಿ ಹೋಗಿದ್ದು. ಇದರಲ್ಲಿ ಹೆಲಿಕಾಪ್ಟ್ರಲ್ಲಿ ಹೋಗಿದ್ದು. ಅಲ್ಲಿಂದ ನಾನು ಮತ್ತೆ ನಡ್ಕೊಂಡು ಹೋಗಿದ್ದು ಕೇದಾರಿಗೆ. ಆದರೆ ಯಮುನೋತ್ರಿ ನಂಗೆ ತುಂಬ ರಿಸ್ಕ್ ಆಗಿತ್ತು. ಅಂದರೆ ತುಂಬ ಸಪೂರ ದಾರಿ ಮತ್ತು ಅಲ್ಲಿ ಒಬ್ಬರೊಬ್ಬರು ಇದು ಮಾಡಿ ಆಳ ಪ್ರತಾಪನೇ. ಆದರೆ ನಾನು ಕೇರ್ ಮಾಡಲಿಲ್ಲ, ಧೈರ್ಯ ಗಟ್ಟಿ ಇಟ್ಕೊಂಡು ಹೊರಟೆ. ಚಾರ್ಧಾಮ್ ಅಂದರೆ ಫುಲ್ ಇದು ಮಾಡಿ ಬಂದೆ, ಕವರ್ ಮಾಡಿ ಬಂದೆ. ವಿಶೇಷವಾಗಿ ಇವರಿಗೆ 2 ಕಾಲು ಇಲ್ಲ, ಒಂದು ರೈಟ್ ಲೆಗ್ ರಿಮೂವ್ ಮಾಡಿದ್ದಾರೆ. ಕಾಲೇ ಇವರಿಗಿಲ್ಲ. ಸೊ ಈ ಕಾಲಲ್ಲಿ ಬಲ ಇಲ್ಲ, ಅಂದರೆ ಒಂದು ಸೈಡ್ ಮಾತ್ರ ಉಂಟು. ಅಂದರೆ ಸ್ಪೈನಲ್ ಕಾರ್ಡ್ ಇಂಜರಿ ಆಗಿ 2 ಇದೆ. ಅದಂದರೆ ಡಾಕ್ಟ್ರ್ ಏನು ಹೇಳ್ತಂದ್ರೆ ಏಜ್ ಆದಾಗೂ ನಿನಗೆ ಅಂದರೆ ನ್ಯೂರೋ ಇದು ಕಮ್ಮಿ ಆಗ್ಬೋದು. ಯಾವತ್ತು ನಿಮಗೆ ವೀಲ್ ಚೇರ್ ಬರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನೀನು ಅಂದರೆ ಎಕ್ಸ್ಪೆಕ್ಟ್ ಮಾಡಬೇಕು ಮುಂದೆ. ಅದಕ್ಕೆ ನಾನು ಹೇಳಿದ್ರೆ ಅಷ್ಟು ಬರೋದ್ರೊಳಗೆ ವೀಲ್ ಚೇರ್ ಬರೋದ್ರೊಳಗೆ ನಾನು ಆದಷ್ಟು ತಿರ್ಕೊಳ್ಬೇಕು. ಆ ಮೆಮೊರೀಸ್ ಯಾವತ್ತೂ ನನ್ನ ಜೊತೆ ಇರಬೇಕಂತೇಳಿ ಹೊರಟಿದ್ದೀನಿ. ಅದೇ ಹೇಳಿದ್ರಲ್ಲ, ನಿಮ್ಮ ದೇವರ ಬಲ ನಿಮ್ಮ ಛಲ ಎರಡೂ ಇದೆ. ಇದು ನಿಮಗೆ ಹೇಗೆ ಆಯಿತು? ಬಾಯಿ ಬಂತು ನನಗೆ. ಅಂದರೆ ನಮ್ಮ ತಾಯಿ ಫೋಲಿಕ್ ಆ್ಯಸಿಡ್ ಅಂದರೆ ಇದು ತಿನ್ನಿಲ್ಲೋ ಏನೋ ಅಲ್ಲ, ಅಂದರೆ ತಾಯಿಯಿಂದ ನನಗೆ ಬಂದಿತ್ತು. ಅದು ಸ್ಪೈನಲ್ ಬಿಫಿಡ ಅಂತ ಹೇಳ್ತಾರೆ. ಅದಂದರೆ ನನಗೆ 7th ಒಂದು 13 ಇಯರ್ಸ್ವರೆಗೆ ನನಗೆ ಯಾವ ಪ್ರಾಬ್ಲಮ್ಮು ಇರಲಿಲ್ಲ. ಆಮೇಲೆ ಒಂದೊಂದೇ ಪ್ರಾಬ್ಲಮ್ ಆಗ್ಲಿಕ್ಕೆ ಶುರು ಆಯಿತು. ಅಂದರೆ ಕಾಲಲ್ಲಿ ಬಲ ಇಲ್ಲ, ಸೆನ್ಸೇಷನ್ ಇರಲಿಲ್ಲ. ಆದರೆ ಆವಾಗೆಲ್ಲ ಇಷ್ಟು ತುಂಬ ಡಾಕ್ಟರ್ಸಿಗೆಲ್ಲ ತೋರಿಸಿ ಎಲ್ಲ ಆಯಿತು. ಏನು ಮಾಡಿದರೂ ಅದು ಆಗಲಿಲ್ಲ. ಕಡೆಗೂ ಅಂದರೆ ಕ್ರಚಸ್ ನಡೆಯುವಾಗೆಲ್ಲ ನೋವು ಆಗ್ತಿತ್ತು, ಗಾಯ ಆದರೆ ಕೂಡ ಆಗ್ತಿರ್ಲಿಲ್ಲ. ಅದೆಲ್ಲ ತುಂಬ ಅದರಲ್ಲೂ ನಾನು ವೈಷ್ಣೋದೇವಿಗೆ ಹೋಗಿದ್ದೀನಿ ಮತ್ತು ಎಲ್ಲ ಕಡೆ ತಿರುಗಿ ಎಲ್ಲ ಬಂದಿದ್ದೀನಿ. ಇಷ್ಟು ಇದ್ದರೂ ಇವರು ಮುಖದಲ್ಲಿ ಒಂದು ಚೂರು ಬೇಜಾರಿಲ್ಲ. ಮೇಲೆ ಹೋಗಬೇಕು, ಹತ್ತಬೇಕು ಅನ್ನೋದು ಆ ಛಲ ಒಂದು ಇದೆಯಲ್ಲ, ಮನುಷ್ಯನ ಏನು ಬೇಕಾದ್ರೂ ಮಾಡ್ತಿದೆ ಅನ್ನೋದಕ್ಕೆ ಈ ವಿದ್ಯಾನೇ ಸಾಕ್ಷಿ. ಥ್ಯಾಂಕ್ ಯು ವಿದ್ಯಾ. ಛಲ ಯಾವತ್ತೂ ಹಾಗೆ ಇರಲಿ ಅಂತ ಹೇಳ್ತೀನಿ. ನಮಸ್ಕಾರ. ಇವತ್ತು ಇವರಿಗೆ ಇದೇ 2 ಕಾಲುಗಳು ಮತ್ತು ಅವರ ಛಲ. ಮೋಸ್ಟ್ಲಿ ಇವರು ಹಿಮಾಲಯ ಕೂಡ ಹತ್ತಲಿಕ್ಕೆ ರೆಡಿ ಇದ್ದಾರೆ ಅನಿಸ್ತದೆ ನನಗೆ. ಅಷ್ಟು ಅವರ ಮುಖದಲ್ಲಿ ಆ ಭಾವನೆ ನೋಡಿದರೆ ನನಗೆ ಅನಿಸ್ತದೆ, ಅಷ್ಟು ಛಲ ಉಂಟು ಆ ಹೆಣ್ಣಿಗೆ. ಥ್ಯಾಂಕ್ ಯು. ಹಾಗೆ ಆಗಲಿ, ಒಂದ್ಸಲ ಹಿಮಾಲಯ ನೋಡಬೇಕು. ಎಸ್, ಕೈ ಕಾಲು ಗಟ್ಟಿ ಇದ್ದರೂ ಇನ್ನೊಬ್ಬರನ್ನು ಅವಲಂಬಿಸಿ ಅವರಿಂದ ಕೆಲಸ ಮಾಡಿಸಿಕೊಳ್ಳುವುದರ ಬದಲು ಇವತ್ತು ನೋಡಿ ಇವರು ತಮ್ಮ ಕೆಲಸವನ್ನು ತಾವೇ ಮಾಡಿಕೊಳ್ತಾರೆ. ಅಷ್ಟೇ ಅಲ್ಲ, ಇವರಿಗೆ ರೈಸ್ ಮಿಲ್ ಇದೆ, ಅದರ ಜವಾಬ್ದಾರಿಯನ್ನು ಕೂಡ ಮಾಡ್ತಾರೆ. ಹಾಗೆ ಹಲವಾರು ಇವರದ್ದು ಹಾಬೀಸ್ ಇದೆ. ಹಲವಾರು ಆರ್ಟಿಕಲ್ಗಳನ್ನು ಬರೀತಾರೆ ನ್ಯೂಸ್ ಪೇಪರ್ಗಳಿಗೆ. ಹಾಗೆ ಇದು ಹಲಸಿನೆಲ್ಲ ಕೊಟ್ಟೆಯನ್ನು ಮಾಡ್ತಾರಲ್ಲ, ಕೊಟ್ಟಿಗೆಯನ್ನು, ಅದನ್ನು ಕೂಡ ಇವರು ರೆಡಿ ಮಾಡ್ತಾರೆ. ಹಾಗೆ ಸಂಸಾರದ ಜವಾಬ್ದಾರಿ ಎಲ್ಲದಕ್ಕೂ ಸಪೋರ್ಟ್ ಆಗಿರುವವರ ಪತಿ ಹಾಗೂ ಮಗ ದರ್ಶನ್ ಅಂತ ಹೇಳಿ 9th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇರೋದು. ಹಾಗೆ ಎಲ್ಲವನ್ನ ಚಂದದಲ್ಲಿ ಮಾಡಿಕೊಂಡು ಹೋಗ್ತಾ ಇರೋಂಥ ವಿದ್ಯಾ, ನಿಮಗೆ ಆಲ್ ದಿ ಬೆಸ್ಟ್, ಎಲ್ಲ ಒಳ್ಳೆಯದಾಗಲಿ ಅಂತ. ಇನ್ನಷ್ಟು ಪ್ರವಾಸಗಳನ್ನು ಮಾಡುವಂಥ ಭಾಗ್ಯ ನಿಮ್ಮದಾಗಲಿ, ಆ ದೇವರು ಬಲ ಕೊಡಲಿ ಅಂತ ಹೇಳ್ತಾ ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್ ವಿದ್ಯಾ. ನಿಮ್ಮ ಈ ಸ್ಪಿರಿಟ್, ನಿಮ್ಮ ಈ ಉತ್ಸಾಹ ಯಾವತ್ತೂ ನಿಮಗೆ ಹೀಗೆ ಇರಲಿ. ಆ ಭಗವಂತನ ಕೃಪೆ ನಿಮ್ಮಲ್ಲಿ ಯಾವತ್ತೂ ಇರಲಿ ಅಂತ ಹೇಳ್ತಾ, ಫ್ರೆಂಡ್ಸ್, ಈಗ ನಾವು ಕಾಶ್ಮೀರದಲ್ಲಿ ಒಂದು ಸ್ವಲ್ಪ ಟೈಮ್ ಇತ್ತು, ನಮಗೆ 2 ದಿನ ಟೈಮ್ ಇತ್ತು. ಸೊ ಅಲ್ಲೆಲ್ಲ ಸ್ವಲ್ಪ ಅಡ್ಡಾಡಿದ್ವಿ. ಒಂದು ದಾಲ್ ಲೇಕ್ ಇರ್ಬೋದು ಅಥವಾ ಶಂಕರಾಚಾರ್ಯ ಮೂಲಸ್ಥಾನ ಇರ್ಬೋದು, ಅದನ್ನ ಹೋಗಿದ್ವಿ. ಇನ್ಫ್ಯಾಕ್ಟ್ ನಮಗೆ ಕಾಶ್ಮೀರಕ್ಕೆ ಬಂದುವಾಗ ಜಮ್ಮು ಕಾಶ್ಮೀರದಲ್ಲೇ ಇದ್ವಲ್ಲ, ಸೊ ಕಾಶ್ಮೀರದ ಒಂದು ಅನುಭವ ಅಂತ ಹೇಳಿದರೆ ವೆರಿ ಇಂಟ್ರೆಸ್ಟಿಂಗ್ ಆಗಿರುವುದನ್ನು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೇನೆ. ಬಹಳ ಚೆನ್ನಾಗಿದೆ ಇದು. ಸೊ ಬನ್ನಿ, ಈ ವಿಡಿಯೋವನ್ನು ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಈ ಒಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.